ಪಥಸಂಚಲನದ ಮುಂದುವರಿದಂತಹ ಭಾಗ ಈಗಾಗಲೇ ಪರಮವೀರ್ ಚಕ್ರ ಮತ್ತು ಅಶೋಕ ಚಕ್ರವನ್ನು ಪಡೆದಂತವರ ಅವರು ಈಗಾಗಲೇ ಪಾಸ್ ಆಯಿತು. ಪರಮವೀರ ಚಕ್ರ ಸುಬೇದಾರ್ ಮೇಜರ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಸುಬೇದಾರ್ ಮೇಜರ್ ಸಂಜಯ್ ಕುಮಾರ್ ಹಾಗೂ ಅಶೋಕ ಚಕ್ರ ಪಡೆದಂತಹ ಮೇಜರ್ ಜನರಲ್ CA ಪಿಥವಾಲಿಯಾ ಮತ್ತು ಕರ್ನಲ್ ಶ್ರೀರಾಮ್ ಕುಮಾರ್ ಅವರನ್ನು ಈಗಾಗಲೇ ಪಥಸಂಚಲನದಲ್ಲಿ ಕರ್ಕೊಂಡು ಹೋಗಲಾಯಿತು. ಮತ್ತು ರುದ್ರ ಹೆಲಿಕಾಪ್ಟರ್ ಮುಖಾಂತರ ಆಪರೇಷನ್ ಸಿಂಧೂರದಲ್ಲಿ ಬಳಕೆ ಮಾಡಿದಂತಹ ಚಿಹ್ನೆ ಇದೆಯಲ್ಲ, ಅದನ್ನು ಹೊತ್ತ ಫ್ಲಾಗ್ ಅದನ್ನು ಕೂಡ ಈಗ ಹೆಲಿಕಾಪ್ಟರ್ ಮುಖಾಂತರ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ದ ಯುರೋಪಿಯನ್ ಯೂನಿಯನ್ ಕಂಟಿಂಜೆಂಟ್ ಈಗಾಗಲೇ ಅದು ನೋಡ್ತಾ ಇದ್ದೀರಾ. ಈ ಸರ್ತಿ ಅತಿಥಿಗಳಾಗಿ ಬಂದಿರತಕ್ಕಂಥ ಯುರೋಪಿಯನ್ ಕಮಿಷನ್ ಅಧ್ಯಕ್ಷರು ಮತ್ತು ಕೌನ್ಸಿಲ್ ಅಧ್ಯಕ್ಷರು ಅವರ ಆಗಮನದಿಂದಾಗಿ ದ ಯುರೋಪಿಯನ್ ಯೂನಿಯನ್ನ ಒಂದು ಬೆಟಾಲಿಯನ್ ಕೂಡ ಈ ಸರ್ತಿ ಪಥಸಂಚಲನದಲ್ಲಿ ಭಾಗಿಯಾಗಿದೆ. ಈಗ ಹೈ ಮೊಬಿಲಿಟಿ ರೀಸ್ ವೆಹಿಕಲ್ಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು. ಹೈ ಮೊಬಿಲಿಟಿ ರೀಸ್ ವೆಹಿಕಲ್ ಮತ್ತು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಧ್ರುವ್ ಇವೆಲ್ಲವನ್ನ ಕೂಡ ಈಗಾಗಲೇ ನೋಡಿದ್ರಿ. ಪ್ರಹಾರ್ ಫಾರ್ಮೇಷನ್ ಆಗಿತ್ತು ರುದ್ರ ಹೆಲಿಕಾಪ್ಟರ್ಗಳಿಂದ, ಅದನ್ನು ಕೂಡ ತಾವು ಗಮನಿಸಿದ್ರಿ. ಆಮೇಲೆ ಗರುಡ್ ಫಾರ್ಮೇಷನ್ ಕೂಡ ಆಗಿತ್ತು ಹೆಲಿಕಾಪ್ಟರ್ಗಳಿಂದ. ಈಗ ಟ್ಯಾಂಕ್ T-90 ಭೀಷ್ಮ, BMP-2 ಇನ್ಫೆಂಟ್ರಿ ಕಾಂಬ್ಯಾಟ್ ವೆಹಿಕಲ್ ICV ಅಂತ ಕರೀತಾರೆ. ಹಾಗೆಯೇ ನಾಗ್ ಮಿಸೈಲ್ ಸಿಸ್ಟಮ್, ದಟ್ ಈಸ್ ಟ್ರ್ಯಾಕ್ಡ್ ಮಿಸೈಲ್ ಸಿಸ್ಟಮ್ ಅಂತ ಕರೀತಾರೆ, ಅವುಗಳ ಪ್ರದರ್ಶನ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅದರ ಮುಖ್ಯಸ್ಥರು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಥರ್ಡ್ ಜನರೇಷನ್, ಮೂರನೇ ಜನರೇಷನ್ನ ಮಿಸೈಲ್ ಸಿಸ್ಟಮ್ ಇದು ತಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಭಾರತದ ಸೇನೆಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದು, ಅದನ್ನು ಪಥಸಂಚಲನದಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಮುಂದಕ್ಕೆ ಪಾಸ್ ಆಗ್ತಾ ಇರೋದು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಇನ್ಫೆಂಟ್ರಿ ಸ್ಪೆಷಲ್ ಫೋರ್ಸಸ್ಗಳನ್ನ ಪಥಸಂಚಲನ ಕರ್ತವ್ಯ ಪಥದಲ್ಲಿ ಸಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಆಮೇಲೆ ಆಲ್ ಟೆರೈನ್ ವೆಹಿಕಲ್ ಅಂತ ಬರುತ್ತೆ, ATV ಅಂತಂದ್ಬಿಟ್ಟು ನಮ್ಮ ಸೇನೆಯಲ್ಲಿ ಇರ್ತಕ್ಕಂಥ ಮತ್ತೊಂದು ಅಸ್ತ್ರ. ಜೊತೆಗೆ ರಗ್ಡ್ ಟೆರೈನ್ ಟ್ರ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಅಂದರೆ ವಿಪರೀತ ಮರಳುಗಾಡಿನಲ್ಲೂ ಕೂಡ ಹೈ ಸ್ಪೀಡ್ನಲ್ಲಿ ಟ್ರಾವೆಲ್ ಆಗ್ತಕ್ಕಂಥ ವೆಹಿಕಲ್ಗಳು. ಮರಳುಗಾಡಿನ ಒಂಟೆ ಅಂತ ನಾವೇನು ಕರಿತೀವಿ ಅದೇ ರೀತಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ವೆಹಿಕಲ್. ಇದನ್ನು ಕೂಡ ನಮ್ಮ ಭಾರತೀಯ ಸೇನೆಗೆ ಅಳವಡಿಸ್ಕೊಳ್ಳಲಾಗಿದೆ. ಅದರ ಬಗ್ಗೆ ಈಗ ಮಾಹಿತಿ ಕೊಡ್ತಾ ಇದ್ದಾರೆ. ಇದನ್ನ ನೀವು ನೋಡ್ತಾ ಇದ್ದೀರಲ್ಲ, ಲೈಟ್ ಸ್ಟ್ರೈಕ್ ವೆಹಿಕಲ್ ಅಂತ ಕರೀತಾರೆ. ಅಂದರೆ ಧ್ವಂಸಕ್ ಅಂತ, ಇದ್ರ ಹೆಸರೇ ಧ್ವಂಸ ಮಾಡೋದಕ್ಕೆ ಅಂತಲೇ ಇರ್ತಕ್ಕಂಥ ವೆಹಿಕಲ್ ಇದು. ಇಂಗ್ಲೀಷ್ನಲ್ಲಿ ಇದನ್ನು ಲೈಟ್ ಸ್ಟ್ರೈಕ್ ವೆಹಿಕಲ್. ನಮ್ಮ ಭಾರತೀಯ ಸೇನೆಯಲ್ಲಿ ಇರ್ತಕ್ಕಂಥ ಒಂದೊಂದೇ ವೆಹಿಕಲ್ಗಳು ಮತ್ತು ಅದರ ಸಾಮರ್ಥ್ಯ ಏನು ಅದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ರೋಬೋಟಿಕ್ ಡಾಗ್ಸ್ ಅಂಡ್ UGVಯನ್ನು ಒಳಗೊಂಡಿರ್ತಕ್ಕಂಥ ವೆಹಿಕಲ್ಸ್ ಇದು. ಇದನ್ನು ಮೌಂಟೆಡ್ ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್, ಅಂದರೆ ಅನ್ಮ್ಯಾನ್ಡ್ ಮಾನವರಹಿತ ಗ್ರೌಂಡ್ ವೆಹಿಕಲ್ ಇದು. ಇವೆಲ್ಲವೂ ಕೂಡ ಭಾರತೀಯ ಭೂಸೇನೆಯ ಅಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಇದನ್ನು ಗಮನಿಸ್ತಾ ಇದ್ದೀರಾ. ಶಕ್ತಿ ಸಾಮರ್ಥ್ಯಗಳಲ್ಲಿ ಇದು 2-3 ವೆಹಿಕಲ್ಗಳನ್ನ ಹೊತ್ಕೊಂಡು ಹೋಗುತ್ತೆ ನೋಡಿ, ಅದನ್ನೇ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಎಲ್ಲಿಗೆ ಬೇಕು ಅಲ್ಲಿಗೆ ಸಾಗಿಸುವ ಶಕ್ತಿಯನ್ನ ಹೊಂದಿರತಕ್ಕಂಥ ವೆಹಿಕಲ್ಸ್. ಈಗ ನೀವು ನೋಡ್ತಾ ಇರೋದು ಕಾಂಬ್ಯಾಟ್ ಸಪೋರ್ಟ್ ಎಲಿಮೆಂಟ್ಸ್ ಅಂತ, ಶಕ್ತಿಬಾನ್ ಮತ್ತು ದಿವ್ಯಾಸ್ತ್ರ, ಅದೆರಡರ ಹೆಸರು ಶಕ್ತಿಬಾನ್ ಮತ್ತು ದಿವ್ಯಾಸ್ತ್ರ. ಆಗ ಹೇಳ್ತಾ ಇದ್ರಲ್ಲ ಸರ್, ಕೆಲವು ಡ್ರೋನ್ಗಳನ್ನ ಹಾರಿ ಬಿಡ್ತು ಪಾಕಿಸ್ತಾನ, ನಾವು ಡ್ರೋನ್ಗಳನ್ನ ಹೊಡೆದುರುಳಿಸಿದ್ವಿ ಅಂತಂದ್ರೆ ಹೇಗಿರುತ್ತೆ ಅನ್ನೋದನ್ನ ಇವಾಗ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. 20 ಲಕ್ಷದಿಂದ 60 ಲಕ್ಷದ ತನಕ ಇದರ ಬೆಲೆ ಇದೆ. ಇದು ಕೂಡ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ತಯಾರಾಗಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ತಕ್ಕಂಥ 2 ಆರ್ಟಿಲರಿ ವೆಹಿಕಲ್ಸ್, ಧನುಷ್ ಮತ್ತು ಅಮೋಘ್ ಗನ್ ಸಿಸ್ಟಮ್ಸ್. ಧನುಷ್ ಮತ್ತು ಅಮೋಘ್ ಗನ್ ಸಿಸ್ಟಮ್ ಇದರ ವಿಶೇಷತೆ ಏನು ಅಂತಂದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಇವೆಲ್ಲ ಹೆಚ್ಚು ಕಡಿಮೆ ಮರಳುಗಾಡಿನಲ್ಲಿ ಯುದ್ಧಕ್ಕೆ ಸನ್ನದ್ಧವಾಗಿರ್ತಕ್ಕಂಥ ವೆಹಿಕಲ್ಸ್. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಹಿಮಯೋಧ ಅಂತ ಅಂದ್ಬಿಟ್ಟು, ನಮ್ಮ ಯೋಧರು ಸಿಯಾಚಿನ್ನಲ್ಲಿ ಮತ್ತೆ ಹಿಮಾಲಯದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅವುಗಳಿಗೆ ಸಪೋರ್ಟಿವ್ ಆಗಿ ಬರ್ತಕ್ಕಂಥ ಪ್ರಾಣಿಗಳನ್ನ ಈ ಸರ್ತಿ ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ ಅನಿಮಲ್ಸ್ ಅಂದ್ರೆ ಈ ಪ್ರಾಣಿಗಳು ಸೋಲ್ಜರ್ ಅಂದ್ರೆ ಒಬ್ಬ ಸೈನಿಕನಿಗಿಂತಲೂ ಹೆಚ್ಚು ಟ್ರೈನಿಂಗ್ ಅನ್ನ ಪಡ್ಕೊಂಡಿರ್ತವೆ. ಪರ್ಟಿಕ್ಯುಲರ್ಲಿ ಹಿಮಾಚ್ಛಾದಿತ ಪ್ರದೇಶಗಳು, ಹಿಮಾಚಲ ಪ್ರದೇಶ ಮತ್ತು ಹಿಮಾಲಯ ಹಾಗೂ ಸಿಯಾಚಿನ್ನಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಪ್ರಾಣಿಗಳು. ಬ್ಯಾಕ್ಟ್ರಿಯನ್ ಒಂಟೆ ಅಂತ ಅಂದ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಈ ಬಾರಿಯ ಪಥಸಂಚಲನದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಪ್ರಾಣಿ ಬ್ಯಾಕ್ಟ್ರಿಯನ್ ಕ್ಯಾಮೆಲ್. ಮತ್ತೆ ಸಂಸ್ಕಾರಿ ಪೋನಿ ಅಂತ ಅಂದ್ಬಿಟ್ಟು ಆ ಬರ್ಡ್ಸ್ಗಳನ್ನ ಗಮನಿಸ್ತಾ ಇದ್ದೀರಾ, ಪಕ್ಷಿಗಳನ್ನ, ಅದು. ಮತ್ತು ಬ್ಲ್ಯಾಕ್ ಕೈಟ್ಸ್ ಅಂತ ಅಂದ್ಬಿಟ್ಟು ಕಪ್ಪು ಬಣ್ಣದ ಕೈಟ್ಸ್, ಇವುಗಳನ್ನ ಇಲ್ಲಿ ಈಗ ನೋಡ್ತಾ ಇರ್ತಕ್ಕಂಥದ್ದು ಹಿಮಯೋಧ ಮೌಂಟೆಡ್ ವೆಹಿಕಲ್, ಅಂದ್ರೆ ಗ್ಲೇಸಿಯರ್ ಮೌಂಟೆಡ್ ವೆಹಿಕಲ್. ಹಿಮಾಲಯ ಪರ್ವತಗಳ ಶ್ರೇಣಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಟೀಮ್ ಇದು. ಮತ್ತೆ ಇಂಡಿಯನ್ ಬ್ರೀಡ್ ಡಾಗ್ಸ್ ನೆಕ್ಸ್ಟ್ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಈಗ ನೋಡ್ತಾ ಇರೋದು ಗ್ಲೇಸಿಯರ್ನಲ್ಲಿ
ಅಂದರೆ ಪರ್ವತಗಳ ಮಧ್ಯಭಾಗದಲ್ಲೂ ಕೂಡ ಆಪರೇಷನ್ ಮಾಡ್ತಕ್ಕಂಥ ಪ್ರಾಣಿಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಮತ್ತು ಪರ್ಟಿಕ್ಯುಲರ್ಲಿ ಇಂಡಿಯನ್ ಬ್ರೀಡ್ ಡಾಗ್ಸ್, ಅದರಲ್ಲಿ ನಮ್ಮ ರಾಜ್ಯದ್ದು ಮುಧೋಳದ ನಾಯಿ, ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. 5 ಇಂಡಿಜಿನಿಯಸ್ ಬ್ರೀಡ್ ಡಾಗ್ಸ್, ಅಂದರೆ ಭಾರತದ ತಳಿಗಳು, ಭಾರತದ ಪರ್ಟಿಕ್ಯುಲರ್ ತಳಿಗಳು, ಆ ತಳಿಗಳು ಅದನ್ನು ನಮ್ಮ ಸೇನೆಯಲ್ಲಿ ಬಳಸ್ಕೊತಾ ಇದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಮುಧೋಳದ ನಾಯಿ ಎಲ್ಲವೂ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ.